पत्नी च धीमहि तन्नो लक्ष्मी प्रचोदयात्
सरसिजनलगे सरोजहस्ते धवलतरां सुगन्धमाल्यशोभे भगवति हरिवल्लभे मनोज्ञे त्रिभुवनसर्वार्थसानिके शरण्ये त्र्यम्बके गौरी नारायणी नमोऽस्तुते श्रीर्वर्चस्वमायुष्यमारोग्यमावीथाच्छोभामानं महीयते धान्यं धनं पशुं बहुपुत्रलाभं शतसंवत्सरं दीर्घमायुः ಮಹಾಲಕ್ಷ್ಮೀ ನಮಃ ಕಮಲಾಗೇ ನಮಃ ಪದ್ಮಾಸನಾಗೇ ನಮಃ ಸೋಮಾಗೇ ನಮಃ. ಶಾಂತಿ ಅಂದರೆ ಮನಸ್ಸಂತೋಷವೇ ದೊಡ್ಡ ಸಂಪತ್ತು. ಅಂತಹ ಮನಸ್ಸಂತೋಷ, ಹರ್ಷೋಲ್ಲಾಸ, ಆ ಶಾಂತಿಗಳನ್ನೆಲ್ಲ ದೇವರ ಅನುಗ್ರಹ ಮಾಡುವುದರಿಂದ ಈ ಹೋಮಕ್ಕೆ ವಾಸ್ತು ಶಾಂತಿ ಅಂತ ಹೆಸರು. ಅಂತಹ ಹೋಮವನ್ನೆಲ್ಲ ಮಾಡಿ ಬಲಿಪ್ರದಾನಗಳನ್ನೆಲ್ಲ ಮಾಡಿ ಗೃಹ ಪ್ರವೇಶದ ಉದ್ದೇಶವಾಗಿ ದ್ವಾರ ಮಧ್ಯದಲ್ಲಿ ಆ ದ್ವಾರಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಎಲ್ಲ ಶುಭ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ದ್ವಾರ ಮಧ್ಯದಲ್ಲಿ ಲಕ್ಷ್ಮೀ ದೇವಿಯ ಪ್ರೀತ್ಯರ್ಥವಾಗಿ ಪಂಚೋಪಚಾರ ಪೂಜೆಗಳನ್ನೆಲ್ಲ ಮಾಡಿ ಸುಮುಹೂರ್ತದಲ್ಲಿ ಪ್ರವೇಶ ಮಾಡುವುದರಿಂದ ಮನೆಯಲ್ಲಿ ಬೇಕಾದಂತಹ ಲಕ್ಷ್ಮೀ ಸಾನ್ನಿಧ್ಯಗಳೆಲ್ಲ ಉಂಟಾಗ್ತದೆ ಅಂತ ಹೇಳಿ ಆ ಗೃಹ ಪ್ರವೇಶದಲ್ಲಿ ಒಂದು 3 ಕರ್ತವ್ಯ. ಒಂದು ಶಿಲಾನ್ಯಾಸ, ಕೆಸರು ಕಲ್ಲು ಅಂತ ಹೇಳಿ ಅಲ್ಲಿ ಭುವನೇಶ್ವರಿ ದೇವಿಯನ್ನು ಒಮ್ಮೆ ಪೂಜೆ ಮಾಡಬೇಕು. ಮತ್ತು ದ್ವಾರ ಸ್ಥಾಪನೆ ಮಾಡುವಾಗ ಮತ್ತೆ ಪುನಃ ಲಕ್ಷ್ಮೀ ದೇವಿಯನ್ನು ಸ್ಮರಣೆ ಮಾಡಿ ಆ ದಾರಂದವನ್ನೆಲ್ಲ ಸ್ಥಾಪನೆ ಮಾಡಬೇಕು. ಮತ್ತು ಗೃಹ ಪ್ರವೇಶದ ಪೂರ್ವಭಾವಿಯಾಗಿ ಪುನಃ ದ್ವಾರ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ದೇವರನ್ನೆಲ್ಲ ಆವಾಹನೆ ಮಾಡಿಕೊಂಡು ಲಕ್ಷ್ಮೀ ಪೂಜೆಗಳನ್ನೆಲ್ಲ ಮಾಡಬೇಕು. ಆ ಲಕ್ಷ್ಮೀ ಸಾಕ್ಷಾತ್ ಹಾಲಿನ ಸಮುದ್ರದಲ್ಲಿ ಉತ್ಪತ್ತಿಯಾದವು. ಆದ್ದರಿಂದ ಅವಳಿಗೆ ಸಂಬಂಧಪಟ್ಟಂತಹ ಲಕ್ಷ್ಮೀ ಸಂಕೇತ ಇರತಕ್ಕಂತಹ ಲಕ್ಷ್ಮೀ ಪ್ರತೀಕವಾದಂತಹ ಎಲ್ಲ ವಸ್ತುಗಳು ಕೂಡ ಈ ಸಂದರ್ಭದಲ್ಲಿ ಸಂಗ್ರಹ ಮಾಡಬೇಕು. ದೀಪದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಾಳೆ, ಕಲಶದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ, ಅಕ್ಕಿ ದವಸ ಧಾನ್ಯದಲ್ಲೆಲ್ಲ ಯಾರೆಲ್ಲ ಉತ್ತಮ ವಸ್ತುಗಳನ್ನೆಲ್ಲ ಸೂಚನೆ ಮಾಡಿದ್ದಾರೆ. ಅದು ಸಂಪ್ರದಾಯನ ಅನುಸಾರವಾಗಿ ಆ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಗಳನ್ನೆಲ್ಲ ನಾವು ಮನವರಿಕೆ ಮಾಡಿಕೊಂಡು ಸುಮುಹೂರ್ತದಲ್ಲಿ ಪ್ರವೇಶ ಮಾಡುವುದರಿಂದ ಯಾವ ಉತ್ತಮ ವಸ್ತುಗಳು ಒಳಗೆ ಹೋಗಿದೆಯೋ ಆ ಉತ್ತಮ ವಸ್ತುಗಳೆಲ್ಲ ವೃದ್ಧಿಯಾಗ್ತದೆ. ಆ ಉತ್ತಮ ವಸ್ತುಗಳಿಂದ ನಮಗೆ ಬೇಕಾದಂತಹ ಅನುಕೂಲಗಳೆಲ್ಲ ದೇವರ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಶಾಸ್ತ್ರವಚನ. ಹಾಗೆ ಮುಹೂರ್ತ ಕಾಲದಲ್ಲಿ ಬರತಕ್ಕಂತಹ ಎಲ್ಲ ರೀತಿಯಾದಂತಹ ವಿಷಗಳಿಗೆ ದೋಷಗಳನ್ನೆಲ್ಲ ದೇವರು ಪರಿಹಾರ ಮಾಡಿ ಸೂರ್ಯಾದಿ ನವಗ್ರಹ ದೇವರ ಅನುಗ್ರಹದಿಂದ ಸುಮುಹೂರ್ತ ಸಿದ್ಧಿಯಾಗಿ ಅಮೃತಗಳಿಗೆ ಅಮೃತ ಲಗ್ನ ಅಮೃತ ಮುಹೂರ್ತವನ್ನೆಲ್ಲ ಅಮೃತೇಶ್ವರಿ ಸ್ವರೂಪಿಣಿಯಾದಂತಹ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಮಾಡಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ಇದನ್ನೆಲ್ಲ ಆ ಕಮಲಧಾರಣಿಯಾದಂತಹ ಲಕ್ಷ್ಮೀದೇವಿ ಅನುಗ್ರಹ ಮಾಡಿ ಎಲ್ಲ ಯಜಮಾನ ವರ್ಗದವರಿಗೂ ಕೂಡ ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಷ್ಯ, ನಿತ್ಯ ಮಾಂಗಲ್ಯ, ಅಖಂಡ ಸೌಭಾಗ್ಯ, ಮನೋವಾಂಚಿತ ಸಿದ್ಧಿದ್ವಾರ ಉತ್ತರೋತ್ತರ ಶ್ರೇಯೋಭಿವೃದ್ಧಿ, ಮುಖ್ಯವಾಗಿ ಸಂತೋಷದಿಂದ ಕ್ಷೀರಾನ್ನಪಾನ ಮಾಡತಕ್ಕಂತಹ ಯೋಗ ಭಾಗ್ಯಗಳನ್ನೆಲ್ಲ ದೇವರ ಅನುಗ್ರಹ. ಸ್ವಂತ ಗೃಹದಲ್ಲಿ 2 ಕರ್ತವ್ಯ, ಒಂದು ಅತಿಥಿ ಸತ್ಕಾರ, ಇನ್ನೊಂದು ಸಂತೋಷದಿಂದ ದೇವರ ಪೂಜೆ. ಅದಕ್ಕೆ ಯಾವತ್ತೂ ಕೂಡ ಕೊರತೆ ಬರಬಾರದು ಅಂತ ಹೇಳಿ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ನಾವು ಊಟ ಮಾಡೋದು ಇದ್ದದ್ದೇ, ಆದರೆ ಬಂದಂತಹ ಅತಿಥಿಗಳಿಗೆಲ್ಲ ಯಾವ ಸಂದರ್ಭದಲ್ಲಿಯೂ ಕೊರತೆ ಆಗದ ಹಾಗೆ ಅತ್ಯುತ್ತಮ ರೀತಿಯಲ್ಲಿ ಉಪಚಾರ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಧನಧಾನ್ಯಗಳನ್ನೆಲ್ಲ ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾರೆ. ಮತ್ತು ಸಂತೋಷದಿಂದ ನಿತ್ಯವೂ ಕೂಡ ದೇವರನ್ನು ಪೂಜೆ ಮಾಡಲಿಕ್ಕೆ ಯಾವುದೆಲ್ಲ ಆರೋಗ್ಯ ಬೇಕಾಗ್ತದೆ, ನಿತ್ಯದಿಂದ ಸಂತೋಷದಿಂದ ಪೂಜೆ ಮಾಡಲಿಕ್ಕೆ ನಮ್ಮಲ್ಲಿ ಬೇಕಾದಂತಹ ಅನ್ಯೋನ್ಯತೆ, ಐಕ್ಯಮತ್ಯವೂ ಕೂಡ ಬೇಕಾಗ್ತದೆ. ಅದನ್ನೆಲ್ಲ ದೇವಿ ಅನುಗ್ರಹ ಮಾಡ್ತಾಳೆ. ಎಲ್ಲರೂ ಕೂಡ ಸಂತೋಷದಿಂದ ಸಂಕೀರ್ತನೆ ಭಜನೆಯನ್ನೆಲ್ಲ ಹೇಳಿಕೊಂಡು ನಿತ್ಯವೂ ಕೂಡ ದೇವರ ಪೂಜೆ ಮತ್ತು ನಿತ್ಯವೂ ಕೂಡ ಅತಿಥಿ ಸತ್ಕಾರ ಸಾಧ್ಯ. ಯಾವಾಗ ಬರ್ತಾರೆ ಅಂತಹ ಸಂದರ್ಭದಲ್ಲಿ ಚಂದದಿಂದ ಉಪಚಾರ ಮಾಡಲಿಕ್ಕೆ ಬೇಕಾದಂತಹ ಅನೇಕಾನೇಕ ದವಸ ಧಾನ್ಯಗಳನ್ನೆಲ್ಲ ಅನುಗ್ರಹ ಮಾಡ್ತಾಳೆ. ಆದ್ದರಿಂದ ಅತಿಥಿ ಸತ್ಕಾರ ಮತ್ತು ದೇವರ ಪೂಜೆ ಮನೆಯಲ್ಲಿ ಆಗದಿದ್ದರೆ ಅದೆಲ್ಲ ಗೃಹಲಕ್ಷಣ ಅಲ್ಲ ಅಂತ ಹೇಳಿ. ಗೃಹಲಕ್ಷಣ ಅಂತ ಹೇಳಿದರೆ ಅತಿಥಿಗಳ ಉಪಚಾರ ಮತ್ತು ಸಂತೋಷದಿಂದ ಹರಿಪೂಜೆ, ಇದನ್ನೆಲ್ಲ ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾಳೆ. ಆದ್ದರಿಂದ ಈ ನೂತನ ಗೃಹ ಕೃತ್ಯದಲ್ಲಿ ಬೇಕಾದಂತಹ ಸರ್ವ ವಿಧವಾದಂತಹ ಸೌಭಾಗ್ಯ, ಪೂರ್ಣಾಗಿಷ್ಯ ಪೂರ್ಣಾರೋಗ್ಯ ಪೂರ್ಣಾನಂದ ಪೂರ್ಣ ಸೌಭಾಗ್ಯಗಳನ್ನೆಲ್ಲ ಪರಿಪೂರ್ಣ ಸ್ವರೂಪಿಯಾದಂತಹ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ನಂಬಿಕೊಂಡು ಬಂದಂತಹ ಗ್ರಾಮದೇವರನ್ನು, ಕುಲದೇವರನ್ನು, ಇಷ್ಟದೇವರನ್ನು, ಗುರು ಹಿರಿಯರನ್ನೆಲ್ಲ ಮುಂದೆ ಇಟ್ಟುಕೊಂಡು ಊರಿಗೆ ಹೋದಂತಹ ಸಂದರ್ಭದಲ್ಲಿ ಆ ಗ್ರಾಮದೇವರಿಗೆ, ಕುಲದೇವರಿಗೆ, ಇಷ್ಟದೇವರಿಗೆ, ದೈವದೇವರಿಗೆಲ್ಲ ನಾವು ಕಾಣಿಕೆಯನ್ನೆಲ್ಲ ಅರ್ಪಣೆ ಮಾಡ್ತೇವೆ. ಅವರ ಅನುಗ್ರಹದಿಂದ ಈ ಜಾಗದಲ್ಲಿ ಉತ್ತರೋತ್ತರ ಶ್ರೇಯೋಭಿವೃದ್ಧಿಗಳೆಲ್ಲ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಸುಮುಹೂರ್ತದಲ್ಲಿ ಸರ್ವರೂ ಸೇರಿಕೊಂಡು ಭಕ್ತಿ ಶ್ರದ್ಧಾ ಪುರಸರವಾಗಿ ಲಕ್ಷ್ಮೀ ಸಾನ್ನಿಧ್ಯದಲ್ಲಿ ಹೊಸಲಿನ ಅಕ್ಕಿ ಚೆಲ್ಲುವ ಚುಕ್ಕಿ ಅಸ್ತು ದೇವತೆ ಪ್ರಥಮ ಪದಿಯಲಿ ಈ ಮನೆ ಗುಡಿಯಲ್ಲಿ ಚುಕ್ಕಿಯ ದ್ವಿಪದಿ ದೀಪ ಬೆಳಗುವ ಉದಯ ದೇವತೆ ಚುಕ್ಕಿಯ ತ್ರಿಪದಿ ರಸಮನೆಯಲ್ಲಿ
ಓ ಚುಕ್ಕಿಯ ಚೌಪದಿ ತುಳಸಿ ವನದಲ್ಲಿ ಪಂಚಪದಿ ಪ್ರಿಯನೋಲಗದಲ್ಲಿ ದರ್ಶನ dalajja pidar dalajja ena madre baji gaya yarmina ಜನಕರಾಯನ ಕುಮಾರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ ಕುಂಕುಮಾಂಗಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ ಅನಾಥ ರಕ್ಷಕ ರಾಮ 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 ಅನಾಥ ರಕ್ಷಕ ರಾಮ ಜಯ ರಾಮ 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 ವೃಂದ ರಾಮ 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 ಮಾರುತಿಲಿಂಗನ ರಾಮ 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 ಜಯ ರಾಮ 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 ಭಾಗ್ಯದ ಲಕ್ಷ್ಮೀ ಬಂದಳ್ಳೋಡೆ
ಬಂದಳೋಡೆ ಗೆಲ್ಲೆನುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳ್ ನೋಡೆ ಭಾಗ್ಯದ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಮಲದಲ್ಲಿ
ಹೀಗೆ ಬಲಗಡೆಗೆ. ಓಂ ಯಂ ಸರ್ವಭೂತೋ ಶ್ರೀದೇವತಾದೋದಕಂ ಶಿವಂ ಶರೀರೆ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜ್ಞಾನದೀಪೋಯಂ ವೈದ್ಯೋ ನಾರಾಯಣೋ ಆಯುಷ್ಯಂಚ ವರ್ಧತಾಂ ಅಭಿವರ್ಧತಾಂ. ಆದಂತಹ ವಿಘ್ನಗಳೆಲ್ಲ ಇರ್ತದೆ. ನಮ್ಮ ಶರೀರಕ್ಕೆ ಬರತಕ್ಕಂತಹ ವಿಘ್ನ, ಜಾಗಕ್ಕೆ ಬರತಕ್ಕಂತಹ ವಿಘ್ನ, ಸಂಪತ್ತುಗಳಿಗೆ ಬರತಕ್ಕಂತಹ ವಿಘ್ನ, ಅನ್ಯ ಶತ್ರು ವ್ಯಕ್ತಿಗಳಿಂದ ಬರತಕ್ಕಂತಹ ವಿಘ್ನಗಳೆಲ್ಲ ಈ ಹೋಮದಿಂದ ಪರಿಹಾರ ಆಗಿ ಶಾರೀರಿಕ ರಕ್ಷೆ, ಜಾಗಕ್ಕೆ ಬೇಕಾದಂತಹ ಸುರಕ್ಷಾ ಸಿದ್ಧಿ, ಸಂಪತ್ತುಗಳೆಲ್ಲ ರಕ್ಷೆಯಾಗಿ ವೃದ್ಧಿ ಪ್ರಾಪ್ತಿ, ಯಾವುದೇ ರೀತಿಯಾದಂತಹ ಶತ್ರು ಭಯ ಭೀತಿಗಳೆಲ್ಲ ದೂರಾಗಿ ನಮಗೆ ಸುರಕ್ಷಾ ಸಿದ್ಧಿಯನ್ನೆಲ್ಲ ಸಿದ್ಧಿವಿನಾಯಕ ದೇವರ ಅನುಗ್ರಹ ಮಾಡ್ತಾರೆ ಎಂದು ಶಾಸ್ತ್ರಜ್ಞಾಗಿ ಆ ಪಾಶದಂತಾಂಕುಶ ಭಯಧಾರಿಯಾದಂತಹ ಅನುಗ್ರಹದಿಂದ ಪೂರ್ಣಾವಿಶ್ವ ಪೂರ್ಣಾರೋಗ್ಯ ಪೂರ್ಣಾನಂದ ಪೂರ್ಣ ಸೌಭಾಗ್ಯಗಳನ್ನೆಲ್ಲ ಈ ಮನೆತನದಲ್ಲಿ ದೇವರು ಪರಮಾನುಗ್ರಹ ಮಾಡಲಿ ಎಂದು ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ. Yes, God. Give up. कृष्णारसनकर्षकः नीचबन्नि
ಬೃಂದಾವನ ಇದ್ದರೆ ಆ ತುಳಸಿಗೆ ನೀರು ಹಾಕಿ ಸೂರ್ಯದೇವರ ದರ್ಶನ ಮಾಡಿದರೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದರೆ ಎಷ್ಟು ತೋರಮ್ಮ ಶ್ರೀ ತುಳಸಿ ದಯೆ ತೋರಮ್ಮ ಹರಿಶಿನ ಕುಂಕುಮ ಸೌಭಾಗ್ಯ ನೀಡಿ ಹರಿಶಿನ ಕುಂಕುಮ ಸೌಭಾಗ್ಯ ನೀಡಿ ಚಿರಕಾಲ ಕಾಪಾಡಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ ಜನಿಸಿದ ಮನೆಯ ಶಾಂತಿಯ ಉಳಿಸಿ ಜನಿಸಿದ ಮನೆಯ ಶಾಂತಿಯ ಉಳಿಸಿ ವರಿಸಿದ ಮನೆಯ ಮನೆತನ ಬೆಳೆಸಿ ವರಿಸಿದ ಮನೆಯ ಮನೆತನ ಬೆಳೆಸಿ ತುಂಬಿದ ಸಂಸಾರ ಸಂತಸ ನೆಲೆಸಿ ಎಂದೆಂದು ಇರಲು ಹರಸಮ್ಮ ತುಳಸಿ ಎಂದೆಂದು ಇರಲು ಹರಸಮ್ಮ ತುಳಸಿ ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ ಮುಂದಿನ ಬಾಳಿನ ದಾರಿಯ ತೋರಿಸಿ ಮುಂದಿನ ಬಾಳಿನ ದಾರಿಯ ತೋರಿಸಿ ಮಕ್ಕಳ ಅರಿವಿನ ದೀಪವ ಬೆಳಗಿಸಿ ಮಕ್ಕಳ ಅರಿವಿನ ದೀಪವ ಬೆಳಗಿಸಿ ಒಳ್ಳೆಯ ತಂದೆ ತಾಯಿ ಎನಿಸಿ ಎಂದೆಂದು ಇರಲು ಹರಸಮ್ಮ ತುಳಸಿ ಎಂದೆಂದು ಇರಲು ಹರಸಮ್ಮ ತುಳಸಿ ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ ಹರಿಶಿನ ಹತ್ತಿರ ಹೋಗುವಾಗಲೇ ನಿಮಗೆ ಹೆದರಿಕೆ ಆಗ್ತದೆ. ಸಮುದ್ರದ ಒಳಗೆ ಹೋಗುವುದು ಹೇಗೆ, ಅಲ್ಲಿ ಶೇಷ ನನ್ನ ಹಾಸಿಗೆಯಾಗಿ ಮಲಗುವುದು ಹೇಗೆ, ನಾಗದೇವರು ಕನಸಲ್ಲಿ ಬಂದರೂ ನಮಗೆ ಹೆದರಿಕೆ ಆಗ್ತದೆ. ಅದನ್ನು ಆದರೆ ವಿಷ್ಣುದೇವರು ಅದನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಬಹಳ ಸಂತೋಷದಿಂದ ಅಲ್ಲಿ ಪವಡಿಸಿಕೊಂಡು ಲಕ್ಷ್ಮೀ ದೇವಿಯ ಪಾದ ಸೇವೆಯನ್ನು ಕೂಡ ಸ್ವೀಕಾರ ಮಾಡಿಕೊಂಡು ನಾಭಿಯಲ್ಲಿ ಕಮಲವನ್ನು ಹೇಗೆ ಸೃಷ್ಟಿ ಮಾಡುವುದು, ಕಮಲದಲ್ಲಿ ಬ್ರಹ್ಮನನ್ನು ಹೇಗೆ ಸೃಷ್ಟಿ ಮಾಡುವುದು, ಇದು ಯಾವುದೂ ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ದೇವರ ಅದನ್ನೆಲ್ಲ ಅಂತಹ ಉತ್ಪತ್ತಿ ಆ ದೇವರ ಸೃಷ್ಟಿ ಕ್ರಮವನ್ನೆಲ್ಲ ಶಾಸ್ತ್ರದಲ್ಲಿ ವಿವರಣೆ ಮಾಡಿ ದೇವರಂತಹ ಹಾಲಿನ ಸಮುದ್ರದಲ್ಲಿ ಮಲಗಿಕೊಂಡೇ ಇಡೀ ಅಸಂಖ್ಯಾತ ಅನಂತ ಅಗಣಿತ ಈ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡ್ತಾನೇ ಇದ್ದಾರೆ ಅಂತ ಹೇಳಿ ಶಾಸ್ತ್ರದಲ್ಲೆಲ್ಲ ಆ ದೇವರ ವರ್ಣನೆ ಎಲ್ಲ ಉಂಟು. ಆ ಸೃಷ್ಟಿ ಮಾಡಿ ಸುಮ್ಮನೆ ಒಟ್ಟಾರೆ ಸೃಷ್ಟಿ ಮಾಡಿದ್ದಲ್ಲ. ಸಮುದ್ರದ ಇವತ್ತು ಮಧ್ಯಾಹ್ನ ಎಂತ ಊಟ ಮಾಡಬೇಕು, ಅದಕ್ಕೆ ಎಂತ ಪದಾರ್ಥ ಬೇಕು ಅಂತ ನಾವು ತುಂಬ ಆಲೋಚನೆ ಮಾಡ್ತೇವೆ. ಅದು ಯಾವುದು ಪಲ್ಯ ಇಷ್ಟ ಆಗ್ತದೆ, ಯಾರಿಗೆ ಯಾವುದು ಸಿಹಿ, ಯಾವುದು ಖಾರ ಅಂತ ಹೇಳಿ ನಾವೆಲ್ಲ ಆಲೋಚನೆ ಮಾಡ್ತೇವೆ. ಆದರೆ ಒಂದು ಬದಿಯಲ್ಲಿ ಇರುವೆ ಹೋಗ್ತಾ ಇದ್ರೆ ಆ ಇರುವೆ ಮಧ್ಯಾಹ್ನ ಎಲ್ಲಿ ಊಟ ಮಾಡ್ತದೆ, ರಾತ್ರಿ ಎಲ್ಲಿ ಮಲಗ್ತದೆ, ಯಾರು ಕೂಡ ಆಲೋಚನೆ ಮಾಡುವುದಿಲ್ಲ. ಸಮುದ್ರದ ಒಳಗಿದ್ದಂತಹ ಮೀನಿಗೆ ಯಾರು ಆಹಾರ ಕೊಡುವುದು, ಯಾರು ಆಲೋಚನೆ ಮಾಡುವುದಿಲ್ಲ. ಹಿಮಾಲಯದ ತುದಿಯಲ್ಲಿ ಒಂದು ಸಣ್ಣ ಕ್ರಿಮಿ ಇದ್ರೆ ಅದಕ್ಕೆ ಯಾರು ವ್ಯವಸ್ಥೆ ಮಾಡುವುದು, ಅದು ಯಾರು ಆಲೋಚನೆ ಮಾಡುವುದಿಲ್ಲ. ಆದರೆ ದೇವರು ಸೃಷ್ಟಿ ಮಾತ್ರ ಮಾಡುವುದಲ್ಲ, ಸೃಷ್ಟಿ ಮಾಡಿದಂತಹ ಪ್ರತಿಯೊಂದು ಪ್ರಾಣಿಗಳಿಗೆ ನಾಯಿ ತಿನ್ನುವ ಆಹಾರ ಕತ್ತೆ ತಿನ್ನುವುದಿಲ್ಲ, ಕತ್ತೆ ತಿನ್ನುವ ಆಹಾರ ಆನೆ ತಿನ್ನುವುದಿಲ್ಲ, ಆನೆ ತಿನ್ನುವ ಆಹಾರ ಮೀನು ತಿನ್ನುವುದಿಲ್ಲ, ಮೀನು ತಿನ್ನುವ ಆಹಾರ ಪಕ್ಷಿಗಳು ತಿನ್ನುವುದಿಲ್ಲ. ಹೀಗೆ ಒಂದೊಂದು ಪಕ್ಷಿಗಳಿಗೆ, ಒಂದೊಂದು ಪ್ರಾಣಿಗಳಿಗೆ, ಒಂದೊಂದು ಕ್ರಿಮಿಗಳಿಗೆ, ಒಂದೊಂದು ಕೀಟಗಳಿಗೆ ಅದಕ್ಕೆಲ್ಲ ಯಾರು ಆಹಾರ ವ್ಯವಸ್ಥೆ ಮಾಡುದು? ಮನುಷ್ಯ ಅದನ್ನು ಆಲೋಚನೆ ಮಾಡಲಿಕ್ಕಾಗುವುದು. ಯಾವುದೇ ವಿಜ್ಞಾನಿಗಳು ಅದಕ್ಕೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಆ ಗೂಗಲ್ ಮ್ಯಾಪಲ್ಲಿ ನೋಡಲಿಕ್ಕಾಗದಂತಹ ಸಣ್ಣ ಸಣ್ಣ ಕ್ರಿಮಿಕೀಟಗಳಿಗೂ ಕೂಡ ದೇವರು ಆಹಾರ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಅವುಗಳ ವಂಶಕ್ಕೆ, ಅವುಗಳ ಸಂತಾನಕ್ಕೆ ಬೇಕಾದಂತಹ ಅನುಕೂಲ ವಾತಾವರಣಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಹೀಗೆ ದೇವರ ಸೃಷ್ಟಿ, ದೇವರ ಆ ವ್ಯವಸ್ಥೆ, ದೇವರ ಲೀಲೆ, ದೇವರ ಮಾಹಾತ್ಮ್ಯವನ್ನೆಲ್ಲ ನಾವು ಆಲೋಚನೆ ಮಾಡಿದರೆ ಆ ದೇವರ ಒಂದು ಅದ್ಭುತ ಮಾಹಾತ್ಮ್ಯ ನಮ್ಮ ಕಣ್ಣೆದುರು ಬರ್ತದೆ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಎಲ್ಲ ರೀತಿಯಾದಂತಹ ಪ್ರಾಣಿಗಳಿಗೆ ಅನುಕೂಲ ಮಾಡಿದಂತಹ ಪರಮಾತ್ಮ ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಭಾವನೆ ಮಾಡಿಕೊಂಡು ಈ ಇಡೀ ಜಗತ್ತಿನಲ್ಲಿ ನಮ್ಮದೊಂದು ಸೂಕ್ಷ್ಮ ಭಾಗ ಈ ಮನೆ. ಆದ್ದರಿಂದ ಜಗತ್ತನ್ನೇ ಅತ್ಯಂತ ಲೀಲಾಜಾಲವಾಗಿ ಸೃಷ್ಟಿ ಮಾಡಿ ಅದನ್ನು ಸ್ಥಿತಿ ಮಾಡಿ ಅದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂತಹ ಭಗವಂತ ನಮ್ಮ ಮನೆಯಲ್ಲಿದ್ದು ಕೂಡ ನಮ್ಮನ್ನೆಲ್ಲ ಸುರಕ್ಷಾ ಸಿದ್ಧಿಯನ್ನೆಲ್ಲ ಉಂಟು ಮಾಡ್ತಾರೆ ಅಂತ ಹೇಳಿ ಭಾವನೆ ಮಾಡಿಕೊಂಡು ಇಡೀ ಜಗತ್ತಿನ ಸೃಷ್ಟಿಗೆ ದೇವರು ಕಾರಣ ಅಂತ ಹೇಳಿ ಆಲೋಚನೆ ಮಾಡಿ ಅಂತಹ ಸ್ವಾಮಿಯನ್ನು ಕಲಶ ಮಧ್ಯದಲ್ಲಿ ಆವಾಹನೆ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಜಗತ್ತನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕಂತಹ ಭಗವಂತ ನಮಗೆ ಈ ಮನೆಯಲ್ಲಿ ಬೇಕಾದಂತಹ ಸಕಲ ಯೋಗ ಭಾಗ್ಯಗಳನ್ನೆಲ್ಲ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಶಾಸ್ತ್ರವಚನ. ಹಾಗೆ ಕಲಿಯುಗದಲ್ಲಿ ಅನೇಕ ಪೂಜೆಗಳಲ್ಲಿ ಇದ್ದರೂ ಕೂಡ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಮಾಡಿ ನೋಡಿ ಬಂದಂತಹ ದೇವರ ಮಹತ್ವವನ್ನು ತಿಳಿದು ಬಂದಂತಹ ಪೂಜೆ ಸತ್ಯನಾರಾಯಣ ಪೂಜೆ ಮಾತ್ರ, ಬಾಕಿಯೆಲ್ಲ ಅನೇಕ ಪೂಜೆಗಳಲ್ಲಿ ಇರಬಹುದು. ಆದರೆ ಸತ್ಯನಾರಾಯಣ ಪೂಜೆ ಹಿರಿಯರೂ ಕೂಡ ಮಾಡಿದ್ದಾರೆ. ಅದರಿಂದ ಈ ಒಂದು ಪೂಜೆ ಮಾಡುವುದರಿಂದ ನಮ್ಮ ಹಿರಿಯರ ಅನುಗ್ರಹ, ದೇವರ ಅನುಗ್ರಹ ಮತ್ತು ಜಾಗದಲ್ಲಿ ಇದ್ದಂತಹ ಎಲ್ಲ ಅಲಕ್ಷ್ಮೀ ದೋಷಗಳೆಲ್ಲ ಪರಿಹಾರ ಆಗಿ ಲಕ್ಷ್ಮೀ ಸಾನ್ನಿಧ್ಯ ಉಂಟಾಗ್ತದೆ ಅಂತ ಹೇಳಿ ಶಾಸ್ತ್ರವಚನ. ಹಾಗೆ ಮಾಡತಕ್ಕಂತಹ ಪೂಜೆಯನ್ನು ದೇವರ ಪ್ರಸನ್ನ ಚಿತ್ತದಿಂದ ಸಮಸ್ತ ಗ್ರಹಚಾರ ದೋಷ ಪರಿಹಾರ ದ್ವಾರ ಉತ್ತರೋತ್ತರ ಶ್ರೇಯೋ ವಿವೃದ್ಧಿಗಳನ್ನೆಲ್ಲ ಲಕ್ಷ್ಮೀಪತಿ ಸತ್ಯನಾರಾಯಣ ದೇವರು ಪರಮಾನುಗ್ರಹ ಮಾಡಬೇಕು ಅಂತ ಹೇಳಿ ಸ್ವಾಮಿಗೆ ಆ ಫಲಪುಷ್ಪಗಳನ್ನೆಲ್ಲ ಅರ್ಪಣೆ ಮಾಡಿಕೊಂಡು ಸತ್ಕರ್ಮಗಳೆಲ್ಲ ನಿರ್ವಿಘ್ನ ರೀತಿಯಲ್ಲಿ ಪರಿಸಮಾಪ್ತಿಯಾಗಬೇಕು ಅಂತ ಹೇಳಿ ಗ್ರಾಮದೇವರನ್ನು, ಕುಲದೇವರನ್ನು, ಇಷ್ಟದೇವರನ್ನು, ಗುರು ಹಿರಿಯರನ್ನೆಲ್ಲ ನೆನಮರಿಕೆ ಮಾಡಿಕೊಂಡು ಶ್ರದ್ಧಾ ಭಕ್ತಿ ಪರಸ್ಪರವಾಗಿ ಆರಂಭ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ. ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ, ಸರ್ವೇಭ್ಯೋ ನೈವೇದ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣ ಮಹಾಜನೇಭ್ಯೋ ನಮಃ. ಪ್ರಾರಂಭಕಾಲಃ ಸುಮುಹೂರ್ತಮಸ್ತಿ ಭವಂತೋ ಬ್ರವಂತೋ. ಪ್ರಾರಂಭಕಾಲಃ ಸುಮುಹೂರ್ತಮಸ್ತು. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಗಸ್ಥಿತಯೋನಿಯತಿ ಪುರದಾಯ ಜ್ಞಾನಪ್ರದಾಯುಪದಾಸುರ ನಮೋ ನಮಸ್ತೆ. ಪಾದಾಂಚಿರಸ್ಯ ಕೃತವಾನ್ ವಿದತ್ತಲಾದಂ ಸರ್ವೇಶ್ವರೋ ಹರಿರ್ದಿ. भजं निर्विकल्पं निराकारमेकं निरानन्दमानन्द अद्वैतपूर्णम् परं निर्गुणं निर्विशेषं निरीहं परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगं ज्ञानगम्यम् मुनिध्येयमाकाशरूपं परेशं परब्रह्मरूपं गणेशं भजेम. जगत्कारणं कारणज्ञानरूपं सुरादिं सुखादिं गणेशं भजेम. जगद्व्यापिनं विश्ववन्द्यं सुरेशं परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगं ज्ञानगम्यम् मुनिध्येयमाकाशरूपं परेशं परब्रह्मरूपं गणेशं भजेम. सत्यज्ञानप्रियाय नमः, ओं सत्यनिधगे नमः, ओं सत्यसंभवाय नमः, ओं सत्यप्रभवे नमः, जगत्कारणं कारणज्ञानरूपं सुरादिं सुखा
सत्यश्रोत्रे ओम सत्यभामारताय नमः ओम सत्यग्रहरूपिणे नमः ओम सत्यप्रहरणाय स्वाहा ओम प्राणापानज्ञानोदानसमानाय स्वाहा मध्ये मध्ये मदपानीयं समर्पयामि इंद्रश्रेष्ठानिग्रहसमनो इंद्रश्रेष्ठनो इंद्रश्रेष्ठानि रवीणानि देवि दक्षस्वा सर्वाशुभत्वं सनं माङ्गल्यादिशुभक्रिया सततं सन्ध्यास्वागत्पडेत् धर्मार्थादिसमस्तवाञ्छितवरं प्राप्नोति सोमाय पापोऽहं पापकर्माहं पापात्मा पापसम्भवा त्राहिमां कृपया देवा शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन क्षमां पुरुषोत्तमा दक्षिणनमस्काराणि समर्पयामि नमो नमो नाथ नमो नमस्ते नमो नमो राम नमो नमस्ते पुनः पुनस्ते चरणारविन्दं नमामि नातीर्ति नमं सरेमे कान्ताय कल्याणगुणैकदामेन वद्यनाथकृष्णस्तगनोत्तमः अग्राग्रशान्मनकृष्णोहिताक्षप्रदर्दनः प्रभूतस्त्रगुप्तामः अजः सर्वेश्वरसिद्धसिद्धिः सर्वाजलज्जलः दशागपरमेयात्मा सर्वयोगविनिस्रावो महाबलः महाविष्णुर्महावीरो महाशक्तिर्महादेवी महामगः नक्षत्रनेत्रनक्षत्रेक्षणः श्यामसमीरः यज्ञविद्योगहेत्यष्टक्रमोत्सवक्षरान्तरिः सर्वदर्शमुद्धात्मा सर्वज्ञो ज्ञानमुद्दाम् सूरदर्शनः ब्रह्मपूरणः मानसिकराचार्यवृतज्ञानिधिः त्रिपदस्कृतशास्त्रिक्षो महाशङ्करराजगृह
ನಾರದ ಮಹರ್ಷಿಗಳು ಈ ಸತ್ಯನಾರಾಯಣ ಪೂಜೆ ಹೇಳ್ತಕ್ಕಂತಹ ಸುಲಭ ಪೂಜಾ ಪದ್ಧತಿಯನ್ನೆಲ್ಲ ನಾರದ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ದಾರೆ. ಕೃತಯುಗದಲ್ಲಿ ಆ ಯುಗದಲ್ಲೆಲ್ಲ ತಪಸ್ಸು ಮಾಡಿದರೆ ಮಾತ್ರ ದೇವರ ಅನುಗ್ರಹ ಮಾಡ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಸ್ವಲ್ಪ ಶ್ರಮೈ ಸ್ವಲ್ಪ ಆಯುಷ್ಯಗಳಲ್ಲಿ ಇರೋದ್ರಿಂದ ಅದನ್ನೆಲ್ಲ ನಾವು ಬಹುಕಾಲ ಕಾಡಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ತ್ರೇತಾಯುಗದ ರಾಮದೇವರ ಯುಗದಲ್ಲೆಲ್ಲ ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಯಜ್ಞ ಮಾಡಿದರೆ ಮಾತ್ರ ಆ ಕಾಲದಲ್ಲಿ ದೇವರೆಲ್ಲ ಅನುಗ್ರಹ ಮಾಡ್ತಾ ಇದ್ರು. ದಶರಥ ಸಮೇತ ನನಗೆ ಪುತ್ರ ಪ್ರಾಪ್ತಿಯಾಗಬೇಕು ಅಂತಾಗಿ ಅದೊಂದು ದೊಡ್ಡ ಪುತ್ರಕಾಮಿಯಷ್ಟು ಯಾಗವೇ ಮಾಡಿದ್ರು. ಹೀಗೆ ಯಾಗ ಮಾಡಿದರೆ ದೇವರಲ್ಲಿಂದ ಬಂದು ಅವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ರು. ಹೀಗೆ ಸುಲಭ ಪೂಜೆ ಎಲ್ಲ ಇರಲಿಲ್ಲ. ಅದಕ್ಕೆ ಯಜ್ಞ ಯಾಗಾದಿ ಅನುಷ್ಠಾನಗಳನ್ನೆಲ್ಲ ಮಾಡಿದ್ರು. ಆದರೆ ಕಲಿಯುಗದಲ್ಲಿ ಬೃಹತ್ ಯಜ್ಞಗಳನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಬೃಹತ್ ಯಜ್ಞ ಮಾಡಬೇಕು ಅಂತಾದ್ರೆ ಅದಕ್ಕೆಲ್ಲ ಸರಿಯಾದಂತಹ ದ್ರವ್ಯಗಳೆಲ್ಲ ಬೇಕಾಗ್ತದೆ. ಕಲಿಯುಗದಲ್ಲೆಲ್ಲ ಅಂತಹ ಶುದ್ಧ ದ್ರವ್ಯಗಳೆಲ್ಲ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಎಲ್ಲ ನಕಲಿ ವಸ್ತುಗಳೇ ಸಿಗುವುದರಿಂದ ನಕಲಿ ವಸ್ತುಗಳನ್ನೆಲ್ಲ ಇಟ್ಟುಕೊಂಡು ನಾವು ಯಜ್ಞಯಾಗಾದಿಗಳನ್ನೆಲ್ಲ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿ ಕಲಿಯುಗದಲ್ಲಿ ಬೃಹತ್ ಯಜ್ಞಗಳನ್ನೆಲ್ಲ ನಿಷೇಧ ಮಾಡಿದ್ದಾರೆ. ಇನ್ನು ಶ್ರೀಕೃಷ್ಣನ ದ್ವಾಪರ ಯುಗದಲ್ಲೆಲ್ಲ ದೇವರ ಅನುಗ್ರಹಕ್ಕೋಸ್ಕರ ದೊಡ್ಡ ದೊಡ್ಡ ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಅಂತಹ ಬೃಹತ್ ದಾನಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ತಪಸ್ಸು ಮಾಡಿದ ಪುಣ್ಯ, ಯಜ್ಞಯಾಗಾದಿಗಳು ಮಾಡಿದಂತಹ ಪುಣ್ಯ, ಆಮೇಲೆ ದಾನ ಧರ್ಮ ಮಾಡಿದ ಪುಣ್ಯ ಅದೆಲ್ಲ ಕಲಿಯುಗದಲ್ಲಿ ಉಂಟಾಗಬೇಕು. ಎಲ್ಲ ರೀತಿಯಾದಂತಹ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿ ನಾರದ ಮಹರ್ಷಿಗಳು ಮನುಷ್ಯರ ಪರವಾಗಿ ವೈಕುಂಠ ಲೋಕದಲ್ಲಿ ವಿಷ್ಣು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಮಹಾವಿಷ್ಣು ದೇವರು ಇಂತಹ ಸುಲಭ ಪೂಜೆಯನ್ನು ಉಪದೇಶ ಮಾಡಿದ್ದಾರೆ. ತಪಸ್ಸು ಮಾಡಿದರೆ, ಯಜ್ಞಯಾಗ ಮಾಡಿದರೆ, ದಾನ ಮಾಡಿದರೆ ಯಾವುದೊಂದು ದೊಡ್ಡ ಪುಣ್ಯ ಪ್ರಾಪ್ತಿಯಾಗಿ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗ್ತದೋ ಅದೆಲ್ಲ ಈ ಕಲಿಯುಗದಲ್ಲಿ ಈ ಸತ್ಯನಾರಾಯಣ ಪೂಜೆ ಮಾಡುವುದರಿಂದ, ನೋಡುವುದರಿಂದ, ಪ್ರಸಾದ ಸ್ವೀಕಾರ ಮಾಡುವುದರಿಂದ ನಮಗೆ ಬೇಕಾದಂತಹ ಇಷ್ಟಾರ್ಥಗಳನ್ನೆಲ್ಲ ದೇವರ ಅನುಗ್ರಹ ಮಾಡ್ತಾರೆ. ಚಕ್ರಶಂಕ ಗದಾ ಪದ್ಮ ವನಮಾಲ ವಿಭೂಷಿತ ಆ ದೇವರ ಸ್ವರೂಪವನ್ನೆಲ್ಲ ಆ ಕಥೆಯಲ್ಲಿ ಹೇಳಿದ್ದಾರೆ. ದೇವರು ಒಂದು ಕೈಯಲ್ಲಿ ಚಕ್ರ, ಇನ್ನೊಂದು ಕೈಯಲ್ಲಿ ಶಂಖ, ಮತ್ತೊಂದು ಕೈಯಲ್ಲಿ ಗದೆ ಹೇಳ್ತಕ್ಕಂಥ ಆಯುಧ, ಮತ್ತೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನೆಲ್ಲ ಹಿಡಿದಿದ್ದಾರೆ. ಆ ಚಕ್ರಕ್ಕೆ ಸುದರ್ಶನ ಅಂತ ಹೆಸರು, ಶಂಖಕ್ಕೆ ಪಾಂಚಜನ್ಯ ಅಂತ ಹೆಸರು, ಕೈಯಲ್ಲಿದ್ದಂತಹ ದೇವರ ಗದೆಗೆ ಕೌಮೋದಕಿ ಅಂತ ಹೆಸರು, ಇನ್ನೊಂದು ಕೈಯಲ್ಲಿ ದೇವರು ಆ ಕಮಲದ ಪುಷ್ಪವನ್ನೆಲ್ಲ ಧಾರಣೆ ಮಾಡಿದ್ದಾರೆ. ಉತ್ತುಂಗವಾದಂತಹ ದೇವರ ಕಿರೀಟ, ಕಿವಿಯಲ್ಲಿ ಮೊಸಳೆಯ ಆಕೃತಿಯ ಮಕರ ಕುಂಡಲ ಕರ್ಣಾಭರಣ, ಎದೆಯಲ್ಲಿ ನವರತ್ನ ಖಚಿತವಾದಂತಹ ದಿವ್ಯಾಭರಣ, ಎದೆಯಲ್ಲಿ ಮತ್ತೆ ಶ್ರೀವತ್ಸ ಕೌಸ್ತುಭ ಹೇಳ್ತಕ್ಕಂತಹ ಒಂದು ವಿಶಿಷ್ಟ ಚಿಹ್ನೆಯನ್ನು ಕೂಡ ದೇವರು ತನ್ನ ಮೈಯಲ್ಲಿ ಎದೆಯಲ್ಲಿ ಧಾರಣೆ ಮಾಡಿದ್ದಾರೆ. ಪೀತಾಂಬರವಾದ ರೇಷ್ಮೆಯ ಪಟ್ಟೆಯನ್ನು ದೇವರು ಹುಟ್ಟಿದ್ದಾರೆ. ನೀಲಮೇಘಶ್ಯಾಮವಾದಂತಹ ದೇವರ ವರ್ಣ, ಅಪ್ರಾಕೃತವಾದಂತಹ ದೇವರ ಶರೀರ, ಜ್ಞಾನಾನಂದ ದೇವರ ಸ್ವರೂಪ, ವನಮಾಲಾ ಹೇಳ್ತಕ್ಕಂತಹ ಒಂದು ಬಾಡದ ಪುಷ್ಪಮಾಲೆಯನ್ನು ದೇವರು ತನ್ನ ಮೈಯಲ್ಲಿ ಧಾರಣೆ ಮಾಡಿದ್ದಾರೆ. ಅಂತಹ ಆ ದೇವರ ಪೂಜೆ ಮಾಡುವಾಗ ಹೇಗೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮದೇವರನ್ನು ಕೆತ್ತುವ ಮುಂಚೆ ಆ ಯೋಗಿರಾಜ ಶಿಲ್ಪಿ ದೇವರ ಕಥೆಯನ್ನೆಲ್ಲ ಕೇಳಿ ಆ ಮುದ್ದಾದ ಕಲ್ಲಿನ ವಿಗ್ರಹವನ್ನೆಲ್ಲ ರಚನೆ ಮಾಡುವ ಮೊದಲು ಮನಸ್ಸಿನಲ್ಲೇ ಒಂದು ವಿಗ್ರಹ ತಯಾರು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಪೂಜೆ ಮಾಡುವ ಮೊದಲು ದೇವರ ಆ ಕಿರೀಟ, ದೇವರ ಹಸನ್ಮುಖಿಯಾದಂತಹ ವದನಾರವಿಂದ, ಕಿವಿಯಲ್ಲಿ ಮೊಸಳೆಯ ಆಕೃತಿ ಆಭರಣ ಉಂಟು, ಎದೆಯಲ್ಲಿ ಶ್ರೀವತ್ಸ ಕೌಸ್ತುಭ ಚಿಹ್ನೆ ಉಂಟು, ಪುಷ್ಪಮಾಲೆಗುಂಟು, ಪೀತಾಂಬರ ಪಟ್ಟೆ, ನೀಲಮೇಘ ಶ್ಯಾಮ, ಅಪ್ರಾಕೃತ ವರ್ಣ, ಜ್ಞಾನಾನಂದ ಸ್ವರೂಪ, ಚಕ್ರಶಂಕ ಗದಾ ಪದ್ಮ, ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ದೇವರ ಅತ್ಯಂತ ಮುದ್ದಾದ ಆನಂದಪೂರ್ಣವಾದಂತಹ ಸ್ವರೂಪವನ್ನು ಮನಸ್ಸಿನಲ್ಲಿ ಒಮ್ಮೆ ಚಿತ್ರ ಮಾಡಿಕೊಂಡು ಹೃದಯದಲ್ಲಿದ್ದಂತಹ ದೇವರನ್ನು, ದೇವರ ಮಂತ್ರವನ್ನೆಲ್ಲ ಹೇಳ್ತಾ ಆ ಕಲಶ ಮಧ್ಯದಲ್ಲಿ ಆವಾಹನೆ ಮಾಡಬೇಕು. ಜಗತ್ತಿನಲ್ಲಿ ಎಲ್ಲರೂ ಕೂಡ ಬದುಕಲಿಕ್ಕೆ ನೀರೇ ಬೇಕು. ನೀರಿಲ್ಲದಿದ್ದರೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ದೇವರನ್ನು ಈ ಕಣ್ಣಲ್ಲಿ ಕಾಣಲಿಕ್ಕೆ ಆಗದಿದ್ರೂ ಕೂಡ ದೇವರ ವಸ್ತುವಾದಂತಹ ನೀರನ್ನು ನಾವು ಪ್ರತಿಕ್ಷಣ ಉಪಯೋಗ ಮಾಡ್ತಾ ಇದ್ದೇವೆ. ಆದ್ರಿಂದ ನಮ್ಮ ಬದುಕಿಗೆ ನೀರು ಕಾರಣ, ನೀರಿಗೆ ದೇವರು ಕಾರಣ ಅಂತ ಹೇಳಿ
ಕಾಣದ ದೇವರನ್ನು ನೋಡತಕ್ಕಂತಹ ನೀರಿನಲ್ಲಿ ಪೂಜೆ ಮಾಡಲಿಕ್ಕಾಗ್ತದೆ. ಹಾಗೆ ಚಕ್ರಶಂಖ ಗದಾಧಾರಿಯಾದಂತಹ ದೇವರನ್ನು ಕಲಶ ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿ ಆವಾಹನೆ ಮಾಡಿಕೊಂಡು ಅಲ್ಲಿ ಇದ್ದಂತಹ ಸ್ವಾಮಿಗೆ ಪತ್ರ ಪೂಜೆ, ಪುಷ್ಪ ಪೂಜೆ, ಪಂಚಾಮೃತ ಪೂಜೆ, ಅಷ್ಟೋತ್ತರ ಶತನಾಮ ಪೂಜೆ, ಸಹಸ್ರನಾಮ ಪೂಜೆಯನ್ನೆಲ್ಲ ರವಸಕ್ಕರೆ, ಹಾಲು, ಬಾಳೆಹಣ್ಣು, ತುಪ್ಪ ಮಿಶ್ರಣ ಮಾಡಿ ಆ ಸಪಾದ ಭಕ್ಷ್ಯವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಚಂದದಲ್ಲಿ ಅಲಂಕಾರ ಮಾಡಿಕೊಂಡು ಸಾಲಂಕೃತ ಮಂಟಪದಲ್ಲಿದ್ದಂತಹ ದೇವರ ಬಿಂಬವನ್ನು ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಹಾಗೆ ಗಣಪತಿ ದೇವರ ಅನುಗ್ರಹ ಪಡೆಯಲಿಕ್ಕೋಸ್ಕರ ಗಣಪತಿ ದೇವರಿಗೆ ಅಲಂಕಾರ ಇಲ್ಲ, ದೇವರಿಗೆ ನೈವೇದ್ಯ ಅರ್ಪಣೆ ಮಾಡಬೇಕು. ಸೂರ್ಯದೇವರ ಅನುಗ್ರಹಕ್ಕೋಸ್ಕರ ಸೂರ್ಯದೇವರಿಗೆ ಆ ನೈವೇದ್ಯ ಅಲ್ಲ, ಸೂರ್ಯ ನಮಸ್ಕಾರ ಮಾಡಬೇಕು. ದುರ್ಗಾದೇವಿ ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಗೆ ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಎಲ್ಲ ಮಾಡಬೇಕು. ಈಶ್ವರ ದೇವರ ಅನುಗ್ರಹಕ್ಕೆ ನಿರಂತರ ಅಭಿಷೇಕಗಳನ್ನೆಲ್ಲ ಮಾಡಬೇಕು. ಕಲಿಯುಗದಲ್ಲಿ ಆ ವಿಷ್ಣುದೇವರ ಅನುಗ್ರಹಕ್ಕೋಸ್ಕರ ಅಲಂಕಾರ ಪ್ರಿಯೋಹಿ ವಿಷ್ಣು ಅಂತ ಹೇಳಿ ವಿಷ್ಣುದೇವರಿಗೆ ಅಲ್ಲಿ ತಿರುಪತಿಯಲ್ಲಿ ಕೂಡ ನಿತ್ಯ ಅಲಂಕಾರ, ಗುರುವಾಯೂರು ಹೋದರೆ ಅಲ್ಲಿ ಕೃಷ್ಣನಿಗೆ ನಿತ್ಯ ಅಲಂಕಾರ, ಉಡುಪಿ ಕೃಷ್ಣನಿಗೆ ನಾನಾ ರೀತಿಯಾದಂತಹ ಚಂದಾದ ಅಲಂಕಾರ. ಆ ಅಲಂಕಾರ ಮಾಡಿ ದೇವರ ಮಹತ್ವವನ್ನೆಲ್ಲ ಆಲೋಚನೆ ಮಾಡುವುದರಿಂದ ದೇವರು ನಮಗೆ ಬೇಕಾದಂತಹ ಸೌಭಾಗ್ಯಗಳನ್ನೆಲ್ಲ ಅನುಗ್ರಹ ಮಾಡ್ತಾರೆ. ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯ ಭಕ್ತಿ ಶ್ರದ್ಧಾ ಸಮನ್ವಿತ. ಬಾಕಿಯೆಲ್ಲ ಪೂಜೆ ಮಾಡಲಿಕ್ಕೆ ಕೆಲವು ಕಠೋರ ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಆದರೆ ಈ ಪೂಜೆಗೆ ಆಗುವಾಗ ಭಕ್ತಿ ಶ್ರದ್ಧೆಗೆ ಪ್ರಧಾನ. ಬಾಕಿ ಎಲ್ಲ ಬೇಕಾದರೆ ವಸ್ತುಗಳನ್ನೆಲ್ಲ ಭಟ್ರು ಬಂದ ನಂತರ ಕೂಡ ಆನ್ಲೈನ್ ತರಿಸ್ಬೋದು. ಅದಿಲ್ಲ ಇದಿಲ್ಲ ಅಂತ ಹೇಳಿ ಏನು ಸಮಸ್ಯೆ ಇಲ್ಲ, ಎಲ್ಲ ಡಿಮಾರ್ಟ್ ಆಮಾರ್ಟ್ ಎಲ್ಲ ಉಂಟು, ಎಲ್ಲ ತರಿಸ್ಲಿಕ್ಕೆ ಆಗ್ತದೆ. ವಸ್ತುಗಳಿಗೆಲ್ಲ ಕೊರತೆ ಇಲ್ಲ. ಆದರೆ ದೇವರು ವಸ್ತುಗಳನ್ನು ನೋಡಿ ಅನುಗ್ರಹ ಮಾಡುವುದಿಲ್ಲ. ಮತ್ತೆ ಯಾವುದನ್ನು ನೋಡಿ ಅನುಗ್ರಹ ಮಾಡುವುದು ಅಂತ ಹೇಳಿದ್ರೆ ನಮ್ಮದಾದಂತಹ ಭಕ್ತಿ, ನಮ್ಮದಾದಂತಹ ಶ್ರದ್ಧೆ, ನಮ್ಮದಾದಂತಹ ಪ್ರೇಮ ಭಾವ, ಇದಕ್ಕೇ ದೇವರ ಅನುಗ್ರಹ ಮಾಡುವುದು ಹೊರತಾಗಿ ಆದರೆ ವಸ್ತು ಬೇಕು, ಆ ವಸ್ತುವಿನಿಂದಲೇ ಮಾತ್ರ ದೇವರು ಅನುಗ್ರಹ ಮಾಡ್ತಾರೆ. ಹೀಗೆ ವಸ್ತು ಪ್ರಧಾನವಾದಂತಹ ಪೂಜೆ ಅಲ್ಲ, ಭಕ್ತಿ ಪ್ರಧಾನವಾದಂತಹ ಪೂಜೆ ಅಂತ ಹೇಳಿ ಆ ಭಕ್ತಿ ಮತ್ತೆ ಶ್ರದ್ಧೆ ಅದು ಎಲ್ಲಿಂದಲೂ ನಾವು ತರಿಸ್ಲಿಕ್ಕಾಗೋದಿಲ್ಲ, ಅಥವಾ ಹಣ ಕೊಟ್ಟು ಅದನ್ನು ಕ್ರಯ ಮಾಡಲಿಕ್ಕೂ ಸಾಧ್ಯತೆ ಇಲ್ಲ. ಅದು ನಮ್ಮಲ್ಲೇ ಮೂಡಬೇಕು. ಇವತ್ತು ಪೂಜೆ ಆದರೆ ಇವತ್ತೇ ಅದು ಹುಟ್ಟದ ಅಂತ ಹೇಳಿ ಅದು ಸಾಧ್ಯ ಇಲ್ಲ. ಸಣ್ಣ ಪ್ರಾಯದಿಂದಲೇ ದೇವರ ನಾಮಸ್ಮರಣೆ, ಸಂಕೀರ್ತನೆ, ಸಂಸ್ಕಾರದ ಪ್ರಭಾವದಿಂದ ಆ ಭಕ್ತಿ ಶ್ರದ್ಧೆ ಸತ್ಸಂಗದ ಯೋಗದಿಂದೆಲ್ಲ ಉಂಟಾಗ್ತದೆ. ಹಾಗೆ ದೇವರ ನಿತ್ಯ ಆಲೋಚನೆ ಮಾಡಿ, ನಿತ್ಯ ದೇವರ ದರ್ಶನ ಮಾಡಿ, ನಿತ್ಯ ದೇವರ ನಾಮಸ್ಮರಣೆ ಮಾಡುವುದರಿಂದ ವಿಶೇಷ ದಿವಸದಲ್ಲಿ ನಮ್ಮದಾದಂತಹ ಭಕ್ತಿ ಶ್ರದ್ಧೆಯನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಭಕ್ತಿ ಶ್ರದ್ಧಾ ಅದೇ ಪ್ರಧಾನ ನಿಯಮ ಅಂತ ಹೇಳಿ ಆ ಶ್ರದ್ಧಾ ಭಕ್ತಿಯನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ದುಃಖ ಶೋಕಗಳೆಲ್ಲ ಪರಿಹಾರ ಆಗ್ತದೆ, ಧನಧಾನ್ಯಗಳೆಲ್ಲ ವೃದ್ಧಿ ಆಗ್ತದೆ, ಸೌಭಾಗ್ಯ ಸತ್ಸಂತತೆಯನ್ನು ದೇವರ ಅನುಗ್ರಹ ಮಾಡ್ತಾರೆ. ಮುಖ್ಯವಾಗಿ ಎಲ್ಲಿ ಹೋದರೂ ಕೂಡ ನಮಗೆ ವಿಶೇಷವಾದಂತಹ ಮಾನ್ಯ ಸ್ಥಾನ, ನಮಗೆ ಗೌರವ, ಪ್ರಸಿದ್ಧಿ ಸಂಪತ್ತನ್ನೆಲ್ಲ ಆ ಸತ್ಯನಾರಾಯಣ ದೇವರು ಭಕ್ತರಿಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಶಾಸ್ತ್ರವಚನ. ಇನ್ನು 4 ಕಥೆ ಹೇಳಿದ್ದಾರೆ. ಬ್ರಾಹ್ಮಣರು ಕೂಡ ಅತ್ಯಂತ ಬಡತನದ ಸಂದರ್ಭದಲ್ಲಿ ಈ ಪೂಜೆ ಮಾಡಿದ್ದಾರೆ. ಅವರಿಗೆ ಆ ಜ್ಞಾನ ಸಂಪತ್ತನ್ನು ದೇವರು ಅನುಗ್ರಹ ಮಾಡಿದ್ದಾರೆ. ಆದ್ರಿಂದ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಜ್ಞಾನ ಶಕ್ತಿ ಉಂಟಾಗ್ತದೆ ಅಂತ ಹೇಳಿ ಒಂದು ಕಥೆಯನ್ನು ಹೇಳಿದ್ದಾರೆ. ಇನ್ನೊಬ್ಬ ಕ್ಷತ್ರಿಯ ರಾಜ ಪ್ರಸಾದವನ್ನೆಲ್ಲ, ದೇವರ ಪ್ರಸಾದವನ್ನು ತಿರಸ್ಕಾರ ಬುದ್ಧಿಯನ್ನು ನೋಡಿದ್ರಿಂದ ಅವನಿಗೆಲ್ಲ ತುಂಬ ತೊಂದರೆ ಎಲ್ಲ ಬಂತು. ಮತ್ತೆ ಪುನಃ ಆ ಪ್ರಸಾದವನ್ನು ಮಹತ್ವ ಬುದ್ಧಿಯಿಂದ ಸ್ವೀಕಾರ ಮಾಡಿದ್ರಿಂದ ಅವನಿಗೆ ಇಷ್ಟಾರ್ಥಗಳೆಲ್ಲ ಉಂಟಾಯಿತು. ಈ ಕಥೆಯಿಂದ ದೇವರ ಪೂಜೆ, ದೇವರಿಗೊಂದು ಮಹತ್ವ, ದೇವರ ಪೂಜೆಗೂ ಕೂಡ ಮಹತ್ವ, ದೇವರ ಪ್ರಸಾದಕ್ಕೂ ಕೂಡ ಮಹತ್ವ. ಆದ್ದರಿಂದ ಪ್ರಸಾದವನ್ನು ಅರ್ಧ ತಿಂದು ಅಲ್ಲೇ ಬದಿಯಲ್ಲಿ ಇಡುವುದು, ಅಥವಾ ಮತ್ತವರಿಗೆ ಕೊಡುವುದು, ಅಥವಾ ಬಿಸಾಡುವುದು, ಅಥವಾ ಹೇಗೆ ದೇವಸ್ಥಾನಕ್ಕೆ ಹೋಗಿ ಗಂಧ ತಗೊಂಡು ಅಲ್ಲಿದ್ದಂತಹ ಕಂಬಕ್ಕೆಲ್ಲ ಹಚ್ಚಿ, ಆ ಸಿಂಹಕ್ಕೆಲ್ಲ ಹಚ್ಚಿ ನಾವು ಬರಲಿಕ್ಕಿಲ್ಲ. ದೇವರ ಪ್ರಸಾದಕ್ಕೆ ಸಹ ಮಹತ್ವ ಉಂಟು. ಅದು ಜಾಸ್ತಿ ಅಕಸ್ಮಾತ್ ಭಟ್ರು ಕೊಟ್ಟರೆ ಅದನ್ನು ಹಾಗೆ ಇಟ್ಟುಕೊಂಡು ಮರುದಿವಸ ನಾವು ಸ್ವೀಕಾರ ಮಾಡಬೇಕು ಹೊರತಾಗಿ ಪ್ರಸಾದವನ್ನು ನಿಕೃಷ್ಟ ಬುದ್ಧಿಯಿಂದ, ತಿರಸ್ಕಾರ ಬುದ್ಧಿಯಿಂದ ಸಸಾರ ಮಾಡಲಿಕ್ಕಿಲ್ಲ. ಅದಕ್ಕೆ ಮಹತ್ವ ಉಂಟು ಅಂತ ಹೇಳಿ ಒಂದು ಕಥೆಯನ್ನೇ ಹೇಳಿದ್ದಾರೆ. ಆದ್ದರಿಂದ ರಾಜ ಮೊದಲು ತಪ್ಪು ಮಾಡಿದ, ಆದರೆ ಆ ತಪ್ಪನ್ನು ಸಮರ್ಥನೆ ಮಾಡದೆ ತಪ್ಪಾಯಿತು ಅಂತ ಹೇಳಿ ಪಶ್ಚಾತ್ತಾಪೂರ್ವಕವಾಗಿ ಪ್ರಾಯಶ್ಚಿತ್ತ ರೂಪದಲ್ಲಿ ಪುನಃ ಆ ಮಕ್ಕಳ ಪೂಜೆಯಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಮಹತ್ವ ಬುದ್ಧಿಯಿಂದ ಸ್ವೀಕಾರ ಮಾಡಿದ್ರಿಂದ, ಆದ್ರಿಂದ ನಾವು ಅದನ್ನು ಸ್ವೀಕಾರ ಮಾಡಬೇಕು, ಬಾಕಿಯವರಿಗೆ ಅದನ್ನು ವಿತರಣೆ ಮಾಡಬೇಕು. ಆದ್ರಿಂದ ಈ ಪೂಜೆಗೆ ಎಷ್ಟು ಜನ ಬರ್ತಾರೆ ಅಷ್ಟು ಮಾತ್ರ ಪ್ರಸಾದ, ಸ್ವಲ್ಪ ಜಾಸ್ತಿಯೇ ಪ್ರಸಾದ ಮಾಡಿ ಅದನ್ನೆಲ್ಲ ವಿತರಣೆ ಮಾಡುವುದರಿಂದ ನಮಗೆ ಸ್ವಾಮಿಯ ಅನುಗ್ರಹ ಆಗ್ತದೆ ಅಂತ ಹೇಳಿ ಪ್ರಸಾದದ ಮಹತ್ವಕ್ಕೋಸ್ಕರ ಕ್ಷತ್ರಿಯರ ರಾಜನ ಕಥೆಯನ್ನೆಲ್ಲ ಹೇಳಿದ್ದಾರೆ. ಇನ್ನು ವೈಶ್ಯ ದಂಪತಿಗಳಿಗೆ ಮಕ್ಕಳಿಲ್ಲದ ಸಂದರ್ಭದಲ್ಲಿ ದೇವರ ಪೂಜೆ ಮಾಡ್ತೇವೆ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದ್ರು. ದೇವರು ಸಂತಾನ ಅನುಗ್ರಹ ಮಾಡಿದ. ಆದರೆ ಆ ವೈಶ್ಯ ದಂಪತಿಗಳು ದೇವರನ್ನು ಮರೆತು ಪೂಜೆ ಮಾಡದೆ ಹೋದರು. ದೇವರು ತನ್ನ ಪ್ರಭಾವನ್ನೆಲ್ಲ ತೋರಿಸಿದ್ರು. ಪುನಃ ಅವರು ತಮ್ಮಿಂದ ತಪ್ಪಾಯಿತು ಅಂತ ಹೇಳಿ ವೈಶ್ಯ ದಂಪತಿಗಳು ಭಕ್ತಿ ಶ್ರದ್ಧೆಯಿಂದ ಮುಂದೆ ಸತ್ಯನಾರಾಯಣ ದೇವರ ಪೂಜೆಯನ್ನೆಲ್ಲ ಮಾಡಿದ್ದಾರೆ. ಹೀಗೆ ಯಾರನ್ನಾದರೂ ಕೂಡ ಮರಿಬಹುದು ಈ ಪ್ರಪಂಚದಲ್ಲಿ, ದೇವರನ್ನು ಮರಿಲಿಕ್ಕೆ ಇಲ್ಲ.
ಯಾಕೆ ಹೇಳಿದ್ರೆ ದೇವರು ಕೊಟ್ಟಂತಹ ಸಂಪತ್ತು ಮತ್ತೆ ಯಾರೂ ಕೂಡ ನಮಗೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮಗೆ ಕೆಲಸ ಮಾಡಲಿಕ್ಕೆ ಕೈಕಾಲು ಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದ್ದಾರೆ, ಆಮೇಲೆ ಶ್ವಾಸೋಶ್ವಾಸ ಮಾಡಲಿಕ್ಕೆ ಮೂಗು ಕೊಟ್ಟಿದ್ದಾರೆ, ತಿನ್ಲಿಕ್ಕೆ ಹಲ್ಲು ಕೊಟ್ಟಿದ್ದಾರೆ, ಮಾತನಾಡಲಿಕ್ಕೆ ನಾಲಿಗೆ ಕೊಟ್ಟಿದ್ದಾರೆ, ಕೇಳಲಿಕ್ಕೆ ಕಿವಿ ಕೊಟ್ಟಿದ್ದಾರೆ, ಮುಟ್ಲಿಕ್ಕೆ ಚರ್ಮ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಆದರೂ ಕೂಡ ನಮಗೆ ಈ ಪ್ರಪಂಚದ ಯಾವ ವ್ಯವಸ್ಥೆಯೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ಎಲ್ಲ ಕೊಟ್ಟದ್ದು ಯಾರು? ಅದು ತಾಯಿ ಅಂತ ಹೇಳಿದ್ರೆ ತಾಯಿ ಅಲ್ಲ. ತಾಯಿ ಅದಕ್ಕೆ ಬಾಯಿಗೋಸ್ಕರ, ಮೂಗಿಗೋಸ್ಕರ, ಕೂದಲಿಗೋಸ್ಕರ ಒಂದು ಆಹಾರ ಸ್ವೀಕಾರ ಮಾಡುವುದಿಲ್ಲ. ಅವಳು ಇಟ್ಟದ್ದು ಮಾತ್ರ. ಹಾಗಾದ್ರೆ ಒಳಗೆ, ಗರ್ಭದ ಒಳಗೆ ಹೋಗಿ ನಮಗೆ ಮೂಗು, ನಾಲಿಗೆ, ಚರ್ಮ, ಕಿವಿ, ಅದು ಬೆರಳಿನಲ್ಲಿ ಉಗುರು, ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತನ್ನಿಂತಾನೇ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಸರಕ್ಷಿತ ರಕ್ಷತೆಯೋ ಹಿ ಗರ್ಭೆ. ಗರ್ಭದಲ್ಲಿ ಯಾರು ನಮಗೆ ಅಲ್ಲಿ ಒಂದು ಶಿಲ್ಪ ಮಾಡ್ಲಿಕ್ಕೂ ಕೂಡ ತುಂಬಾ ಅಳತೆಯಲ್ಲ ಬೇಕಾಗ್ತದೆ. ಮೂಗಿದ್ದ ಜಾಗದಲ್ಲಿ ಕಣ್ಣು ಬಂದ್ರೆ, ಕಣ್ಣಿದ್ದ ಜಾಗದಲ್ಲಿ ಕಿವಿ ಬಂದ್ರೆ ಎಷ್ಟು ನರಕ ಕಾಣಿಸ್ತದೆ. ಹಾಗೆಲ್ಲ ದೇವರು ಮಾಡದೆ ಆಯಾಯ ಅದಕ್ಕೆ ಸರಿಯಾದಂತಹ ಸೌಂದರ್ಯವನ್ನು ಕೂಡ ಕೊಟ್ಟು, ಅದರೊಳಗೆ ಬುದ್ಧಿಯನ್ನು ಕೊಟ್ಟು, ಮನಸ್ಸನ್ನು ಕೂಡ ಕೊಟ್ಟು, ಇಂದ್ರಿಯಗಳಿಗೆ ಬೇಕಾದಂತಹ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ಗರ್ಭದಲ್ಲೇ ಆ ಸಾಮರ್ಥ್ಯವನ್ನು ಕೊಟ್ಟವರು ಯಾರು? ಒಬ್ಬರ ಹಾಗೆ ಒಬ್ಬರು ಇಲ್ಲ. ನಾವು ಮಾತ್ರ ಜೆರೆಕ್ಸ್ ಮಾಡ್ತೇವೆ. ದೇವರು ಯಾರನ್ನು ಕೂಡ ಒಂದೇ ರೀತಿ ಜೆರೆಕ್ಸ್ ಮಾಡಿಲ್ಲ. ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಸ್ವರ, ಒಬ್ಬೊಬ್ಬರಿಗೆ ಒಂದೊಂದು ಮನಸ್ಸು, ಒಬ್ಬೊಬ್ಬರ ಒಂದೊಂದು. ಈಗ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಒಬ್ಬರ ಹಾಗೆ ಒಬ್ಬರು ಇಲ್ಲ ಅಂತ ಹೇಳಲಿಕ್ಕೆ ಮಾತ್ರ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ ಅಂತ ಹೇಳಿ. ಆದ್ರೆ ಆಧಾರ್ ಕಾರ್ಡ್ ಅಲ್ಲಿ ಹೋದ್ರೆ ನನ್ನದು ಬೇರೆ, ಮತ್ತೊಬ್ಬರದು ಬೇರೆ, ಮತ್ತೊಬ್ಬರದು ಬೇರೆ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಬೇರೆ ಬೇರೆ. ನನ್ನ ರಕ್ತ ಮತ್ತೊಬ್ಬರಿಗೆ ಆಗುದಿಲ್ಲ, ಮತ್ತೊಬ್ಬರ ರಕ್ತ ನಂಗೂ ಕೂಡ 99% ಆಗ್ತದೆ, 100% ಆಗುದಿಲ್ಲ. ಹಾಗಾದ್ರೆ ಇಷ್ಟು ವೈಶಿಷ್ಟ್ಯ ದೇಹದ ಒಳಗೆ ಬೇಕಾದಷ್ಟು ನಾವು ತಿಂತೇವೆ. ತಿಂದ ಆಹಾರ ಜೀರ್ಣ ಆಗುವುದು ಹೇಗೆ, ಅದು ರಕ್ತ ಆಗುವುದು ಹೇಗೆ, ಅದು ಮಾಂಸ ಆಗುವುದು ಹೇಗೆ, ಅದು ಎಲುಬು ಆಗುವುದು ಹೇಗೆ, ನಾವು ಇದು ನಾಲಿಗೆಯಲ್ಲಿ ಇಡ್ಲಿಕ್ಕೆ ಮಾತ್ರ ನಮಗೆ ಗೊತ್ತುಂಟು. ಮತ್ತೆ ಒಳಗೆ ಹೋಗಿ ಅದನ್ನೆಲ್ಲ ಯಾರು ವ್ಯವಸ್ಥೆ ಮಾಡುದು? ನಿದ್ದೆ ಬರುವುದು ಹೇಗೆ, ನಿದ್ದೆಯಿಂದ ಬೆಳಿಗ್ಗೆ ಏಳುವುದು ಹೇಗೆ, ನೋಡುವುದು ಹೇಗೆ, ಹೀಗೆಲ್ಲ ನಾವು ಆಲೋಚನೆ ಮಾಡಿದ್ರೆ ಇದಕ್ಕೆಲ್ಲ ದೇವರು ಮಾತ್ರ ಕಾರಣ ಹೇಳಬೇಕು ಹೊರತಾಗಿ ಹೊರಗಿನ ವ್ಯವಸ್ಥೆಯಿಂದ ಇದೆಲ್ಲ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಇಂಥದ್ದೊಂದು ನಮಗೆ ಅನುಕೂಲ ಮಾಡಿಕೊಟ್ಟಂತಹ, ಉಪಕಾರ ಮಾಡಿಕೊಟ್ಟಂತಹ ದೇವರನ್ನು ಮರೆಯುವುದು ಅಪರಾಧ ಅಂತ ಹೇಳಿ ಆ ವೈಶ್ಯ ದಂಪತಿಗಳು ಸಂತಾನ ಪ್ರಾಪ್ತಿಯಾದ ನಂತರವೂ ಕೂಡ ದೇವರನ್ನು ಮರೆತು ಪೂಜೆ ದೇವರಿಗೆ ಒಪ್ಪಿಸಲಿಲ್ಲ. ಅದರಿಂದ ಅವರಿಗೆ ದೋಷ ಎಲ್ಲ ಬಂತು. ಮತ್ತೆ ಪುನಃ ತುಂಬ ಭಕ್ತಿಯಿಂದ ಆ ಪೂಜೆಯನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಆ ವೈಶ್ಯ ದಂಪತಿಗಳಿಗೆ ಬೇಕಾದಂತಹ ಇಷ್ಟಾರ್ಥಗಳನ್ನೆಲ್ಲ ಅನುಗ್ರಹ ಮಾಡಿದ್ದಾರೆ. ಆದ್ರಿಂದ ದೇವರನ್ನು ಮರಿಬಾರದು ಅಂತ ಹೇಳಿ ಶಾಸ್ತ್ರ ನಮಗೆ ಆ ವೈಶ್ಯ ದಂಪತಿಯ ಕಥೆಯ ಮೂಲಕ ಶಾಸ್ತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತೊಬ್ಬ ಕಟ್ಟಿಗೆ ಮಾರಾಟ ಮಾಡತಕ್ಕಂತಹ ವ್ಯಕ್ತಿ ಕೂಡ ತುಂಬ ಬಡತನದಲ್ಲಿದ್ದಾಗ ದೇವರನ್ನು ಪ್ರಾರ್ಥನೆ ಮಾಡಿದ. ದೇವರು ಅವನಿಗೆ ಲಾಭ ತೋರಿಸಿಕೊಟ್ರು. ಲಾಭವನ್ನು ಲೋಭ ಮಾಡಿ ದೇವರ ಪೂಜೆಗೆ ಆ ಸಂಪತ್ತನ್ನೆಲ್ಲ ವಿನಿಯೋಗ ಮಾಡಿದ. ಅವನಿಗೆ ದೇವತಾ ಅನುಗ್ರಹ ಉಂಟಾಯಿತು. ಹೀಗೆ ಅನೇಕ ಭಕ್ತರು ತುಂಬ ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಯಾರಿಗೂ ತಮ್ಮ ಸಮಸ್ಯೆಯನ್ನು ಹೇಳದಂತಹ ಸಂದರ್ಭದಲ್ಲಿ ದೇವರಲ್ಲಿ ಅದನ್ನೆಲ್ಲ ನಿವೇದನೆ ಮಾಡಿ ಈ ಪೂಜೆಯನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಅಂತಹ ಎಲ್ಲ ಭಕ್ತರಿಗೆ ಅವರವರ ಇಷ್ಟಾರ್ಥಗಳನ್ನೆಲ್ಲ ಲಕ್ಷ್ಮೀಪತಿ ಸತ್ಯನಾರಾಯಣ ದೇವರ ಅನುಗ್ರಹ ಮಾಡಿದ್ದಾರೆ. ಆದ್ದರಿಂದ ಎಲ್ಲಿ ಈ ಪೂಜೆ ಆಗ್ತದೆ, ಯಾರು ಈ ಪೂಜೆಯನ್ನು ನೋಡ್ತಾರೆ, ಯಾರು ಈ ಪೂಜೆಯನ್ನು ಮಾಡಿಸ್ತಾರೆ, ಯಾರು ಈ ಪೂಜೆಯ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಅವರಿಗೆಲ್ಲ ಒಂದು ವಿಶಿಷ್ಟ ಫಲಗಳೆಲ್ಲ ಶಾಸ್ತ್ರದಲ್ಲೆಲ್ಲ ಹೇಳಿದ್ದಾರೆ. ಪೂಜೆ ಆದ ಜಾಗ ಅಲ್ಲಿ ಅದು ಪರಿಶುದ್ಧ ಆಗ್ತದೆ, ಪವಿತ್ರ ಆಗ್ತದೆ. ಪೂಜೆಯನ್ನು ಮಾಡಿಸಿದಂತಹ ದಂಪತಿಗಳಿಗೆ ಬೇಕಾದಂತಹ ಸೌಭಾಗ್ಯವನ್ನು ದೇವರು ಅನುಗ್ರಹ ಮಾಡ್ತಾರೆ. ಪ್ರಸಾದವನ್ನು ಸ್ವೀಕಾರ ಮಾಡಿದಂತಹ ಭಕ್ತರಿಗೂ ಕೂಡ ದೇವರು ಇಷ್ಟಾರ್ಥಗಳನ್ನೆಲ್ಲ ಅನುಗ್ರಹ ಮಾಡ್ತಾರೆ. ಹೀಗೆ ನೋಡಿದವರಿಗೆ, ಸ್ವೀಕಾರ ಮಾಡಿದವರಿಗೆ ಆದಂತಹ ಜಾಗದಲ್ಲೆಲ್ಲ ಒಂದು ವಿಶಿಷ್ಟವಾದಂತಹ ಭಗವತ್ ಚೈತನ್ಯ ಉಂಟಾಗ್ತದೆ ಅಂತ ಹೇಳಿ ಈ ಪೂಜೆಯ ಮಾಹಾತ್ಮ್ಯಗಳನ್ನೆಲ್ಲ ಹೇಳಿದ್ದಾರೆ. ಹಾಗೆ ಮಾಡಿದಂತಹ ಪೂಜೆಯಿಂದ ಈ ನೂತನ ಗೃಹಕೃತ್ಯದಲ್ಲಿ ಬೇಕಾದಂತಹ ಸರ್ವ ವಿಧವಾದಂತಹ ಗೃಹಲಕ್ಷಣ, ಲಕ್ಷ್ಮೀ ಸಾನ್ನಿಧ್ಯ, ಪೂರ್ಣಾಯುಷ್ಯ, ಪೂರ್ಣಾರೋಗ್ಯ, ಪೂರ್ಣಾನಂದ, ಪೂರ್ಣ ಸೌಭಾಗ್ಯಗಳನ್ನೆಲ್ಲ ಪರಿಪೂರ್ಣ ಸ್ವರೂಪಿಯಾದಂತಹ ಮಹಾಲಕ್ಷ್ಮೀಪತಿ ಸತ್ಯನಾರಾಯಣ ದೇವರು ಪರಮಾನುಗ್ರಹ ಮಾಡಬೇಕು ಅಂತ ಹೇಳಿ ಅನಂತಾನಂತ ಶ್ರೀ ವಿಷ್ಣು ಮಹಾತ್ಮ್ಯಗಳನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಸತ್ಯನಾರಾಯಣರು ಪರಮಾತ್ಮನೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಗೋವಿಂದ ಗೋವಿಂದ. ಭಾಗ್ಯದ ಲಕ್ಷ್ಮೀ ಬಾರ
ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಕುಂಕುಮಾಂಗಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತಾ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತಾ. ಸಜ್ಜನ ಸಾಲು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಕುಂಕುಮಾಂಗಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆ ನಿನ ಸಬಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ.
ಶಿಲುಬೆಯನೇ ಏರಿದರೂ ನಗುವಿನ ಒಲುಮೆ ತುಂಬಿದೆ. ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ, ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ. ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವ ಬಂದ ಕಂಡಿರೇನೆ, ವಾಸುದೇವ ಬಂದ ಕಂಡಿರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ. ಕರದಲ್ಲಿ ಕಂಕಣ, ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಹಾಕಿದ ಹುಲಿಯುಗುರಮ್ಮ. ಕರದಲ್ಲಿ ಕಂಕಣ, ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಹಾಕಿದ
ಹುಲಿಯುಗುರಮ್ಮ ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ ಉರಗ ಶಯನ ಬಂದ ಕಂಡಿರೇನೆ ಉರಗ ಶಯನ ಬಂದ ಕಂಡೀರೇನೆ ಅಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ. ತೆತ್ತೀಸ ಕೋಟಿ ದೇವತೆಗಳ ಒಡಗೂಡಿ ಅತ್ತವತ್ತಾರವ ಎತ್ತಿದ ನಮ್ಮ ತೆತ್ತೀಸ ಕೋಟಿ ದೇವತೆಗಳ ಒಡಗೂಡಿ ಅತ್ತವತ್ತಾರವ ಎತ್ತಿದ ನಮ್ಮ ಭಕ್ತವತ್ಸಲ ನಮ್ಮ ಪುರಂದರ ಬಿಟ್ಟಲ ಭಕ್ತವತ್ಸಲ ನಮ್ಮ ಪುರಂದರ ಬಿಟ್ಟಲ ನಿತ್ಯೋತ್ಸವ ಬಂದ ಕಂಡೀರೇನೆ ನಿತ್ಯೋತ್ಸವ ಬಂದ ಕಂಡೀರೇನೆ ಅಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ ನಮ್ಮ ರಂಗನ ಕಂಡೀರೇನೆ ನಮ್ಮ ರಂಗನ ಕಂಡೀರೇನೆ ನಮ್ಮ ರಂಗನ ಕಂಡೀರೇನೆ. ತೋಳು ತೋಳು ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಮಾಗಾಯಿಗಳ ನಿಟ್ಟ ತೋಳನ್ನಾಡೈ ಸ್ವಾಮಿಗಳಿರು ಗಳಿರೆಂಬ ಗೆಜ್ಜೆಲಿನಲಿಯುತ ತೋಳನ್ನಾಡೈ ಹುಲಿಯು ಗುರರಳೆಲೆ ಮಾಗಾಯಿಗಳ ನಿಟ್ಟ ತೋಳನ್ನಾಡೈ ಸ್ವಾಮಿಗಳಿರು ಗಳಿರೆಂಬ ಗೆಜ್ಜೆಲಿನಲಿಯುತ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಹೊರಳ ತಂದಿಟ್ಟ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಹೊರಳ ತಂದಿಟ್ಟ ತೋಳನ್ನಾಡೈ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಾಣಿಕವೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ
ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ಸ್ವಾಮಿ ವಜ್ರ ಪಂಜರ ಪಾಂಡವ ಪ್ರಿಯನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಹಿರಣ್ಯಕನುದರವ ಸೀಳಿದ ತೋಳನ್ನಾಡೈ ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ ನಖದಿಂದ ಹಿರಣ್ಯಕನುದರವ ಸೀಳಿದ ತೋಳನ್ನಾಡೈ ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ ವಿಕಳಿತ ಗೆಡಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ ವಿಕಳಿತ ಗೆಡಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ ಸ್ವಾಮಿ ಸುಖತೀರ್ಥರ ಪತಿ ಪುರಂದರ ವಿಠಲ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ
ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ जानकी मनोहर ज्ञानदाता करुणासागरा कोदंड राम भक्ति प्रियने मुक्तिदायक भक्तजन ಶ್ರೀಮಂದಾರನೇ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನೋ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಧರೆಯುಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ ಚಿತ್ತ ಕಾಯಗಳ ಪವಿತ್ರ ಮಾಡು ಪರಿಯ ಭಕ್ತವರ ಹನುಮಂತನೊಬ್ಬ ತಾಬಲ್ಲ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು
ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೀಸಯ್ಯ ನಾರಾಯಣ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೀಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೇ ನಾನು. ಒಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೇ ನಾನು. ಒಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಭ್ರಷ್ಟ ನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿ ಕೊಂಬೆ. ಭ್ರಷ್ಟ ನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿ ಕೊಂಬೆ. ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ. ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ. ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡೋ ಕ್ಷೇಮ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡೋ ಕ್ಷೇಮ. ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ. ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ.
ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾರ್ಥ ಪೀಡೆಗಳನ್ನು ಮುಂಚಿತಾಗಿ ಕಳೆಯಬೇಕೋ ಸ್ವಾಮಿ ಅಚ್ಯುತ. ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾರ್ಥ ಪೀಡೆಗಳನ್ನು ಮುಂಚಿತಾಗಿ ಕಳೆಯಬೇಕೋ ಸ್ವಾಮಿ ಅಚ್ಯುತ. ಚಾರು ಚರಣ ತೋರಿಯನಗೆ ಪಾರುಗಾಣಿಸಯ್ಯ ಕೊನೆಗೆ. ಚಾರು ಚರಣ ತೋರಿಯನಗೆ ಪಾರುಗಾಣಿಸಯ್ಯ ಕೊನೆಗೆ. ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಜನನಿ ಜನಕ ನೀನೇ ಎಂದು ನೆನೆವೆನಯ್ಯ ದೀನ ಬಂದು. ನಿನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಜನನಿ ಜನಕ ನೀನೇ ಎಂದು ನೆನೆವೆನಯ್ಯ ದೀನ ಬಂದು. ನಿನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಹುಟ್ಟಿಸಲೇ ಬೇಡ ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಿನ್ನು. ಹುಟ್ಟಿಸಲೇ ಬೇಡ ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಿನ್ನು. ಇಷ್ಟು ಮಾತ್ರ ಬೇಡಿ ಕೊಂಬೆ ಶ್ರೀ ಕೃಷ್ಣನೇ. ಇಷ್ಟು ಮಾತ್ರ ಬೇಡಿ ಕೊಂಬೆ ಶ್ರೀ ಕೃಷ್ಣನೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಭಕ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಭಕ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ. ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡು